ಬರ್ಲಾಕತ್ತಿ ಭಾಳ ಸಲ ಆಗ್ಯದ ಆಗ್ಯದ. ಹೌದು ಪ್ರತಿ ಒಂದೊಂದು ವರ್ಷನೂ ಹೊಸ ಮ್ಯಾಳೆ ಕರೆಸ್ತಾರ ಅವರ ಜೊತೆಯಲ್ಲಿ ತರ್ತಾರತ್ತ. ಹೌದು ಇರ್ಲಿ 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 ಅವನದು ಒಂದು ಅಪೇಕ್ಷೆ ಇಲ್ಲಿ ಹಾಗೆ ಹೋಗ್ಬೇಕಂತ ಹೇಳಿ ಪ್ರತಿ ವರ್ಷನೂ ಇಲ್ಲಿ ಆ ಭಗವಂತನ ಗುಡಿ ಮುಂದೆ ಜಾಗರಣೆ ನಡೀತದ. ಹೌದು ಇಲ್ಲಿ ಬರೋಣ ಅಂತಿನ ಯಾನಂದ್ರಿ ಇಲ್ಲಿ ಯಾನು ಮಂದಿಲ್ಲ ಏನೂ ಇಲ್ಲ, ಹಂಗೆ ಹಾಡಿಕೆ ಆಗ್ತಾವ ಯಾನು ಮುತ್ತಾರ ಮೇಲೆ ಏನೋ ಪ್ರೇಮ್ ಬಿಟ್ಟು ಒಂದು 4 ಮಂದಿ ಹಾಡಿಕೆ ಹಚ್ತಾರ. ಬಹುತೇಕ ಮಂದಿ ಕೂಡಂಗಿಲ್ಲ ಏನಿಲ್ಲ, ಹಾಡಿಕೆಯನ್ನ ಅಷ್ಟೊಂದು ಸಜ್ಜು ಆಗಲ್ಲ, ತಿಂಗು ಮನಸ್ಸಿನಾಗಿತ್ತ. ಹಿಂಗ ನಿಮ್ ತಿಳ್ಕೊಂಡಿದ್ರಿ ನೀವು ಹಿಂಗ. ನಾವು ನಿನ್ನೆ ದಿವಸ ಸೊಲ್ಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕ ಮಾತೋಳಿ ಸಿದ್ದಾಪುರದಾಗ ಹಗಲ ಕಾರ್ಯಕ್ರಮ ಇತ್ತ. ಹೌದು ಇದ್ದು ಅಲ್ರಿ, ನಮ್ಮ ಲಮಣಹಟ್ಟಿ ತುಕಾರಾಮ ಮಹಾರಾಜ್ಗೆ ಮತ್ತೆ ನಮಗ ಇದ್ದು. ಹೌದು ಅಲ್ಲಿ ಮಂದಿ ಬರುದೇ ಹೋಗೋ ಮಂದಿ ಹೋಗುದೇ, ಹಂಗೆ ಕೇಳೋ ಮಂದಿ ಕೇಳೋದೇ, ಉಣೋ ಮಂದಿ ಉಣೋದೇ. ಎರಡೂ ಸಂಘದವರು ಒದರಾಡದೆ ಹೊತ್ತು ಮುಳಲ್ ತನಕ ಏನೋ ಜ್ಞಾನ ಮಂದಿಗೆ ಸಿಗಲಿಲ್ಲ. ಹೌದು ಈ ಹವಳಗಿ ಗ್ರಾಮದೊಳಗೆ ನನ್ನಪ್ಪ ಗುರು ರೇವಣ ಸಿದ್ದನ ಮ್ಯಾಲ ಆತ್ಮವಿಶ್ವಾಸ ಇಟ್ಟುಕೊಂಡ ಇದು ಶಾಂತ ದೇವ ಸ್ವರೂಪದೊಳಗೆ ಕೂತಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಶರಣಾರ್ಥಿಗಳನ್ನು ಹೇಳಿ ಯಾಕಪ್ಪ ಅಂತ ಕೇಳಿದ್ರೆ ಒಳ್ಳೆಯವರ ಭಲ್ಯಕ್ಕೆ ಹಿಂಗ ಕೂತು ಕೇಳೋ ಗುಣ ಇರ್ತದೆ. ಹೌದು ಇಲ್ಲಿ ಕಲ್ಲಂಗಡಿ ತಗೊಂಡು ಹುಡುಗ ಬಂದ ಕೂಡಲೇ ಅಂದ್ರೆ ಎಲ್ಲಾರು ಹೊಲಿ ಮುಂದಕ್ಕೆ ಅಂದ್ರು. ಆ ಹುಡುಗಂದು ಹಾಡು ಕೇಳಬೇಕು ಅನ್ನೋದು ಪ್ರೇಮದ. ನಮ್ಮ ಮಹಾರಾಜರ ಹಾಡಾಕಾರ ಮುಂದೆ ಹೋಗ್ತಿದ್ರು, ಹುಡುಗ ಸುಮ್ಮನೆ ನಿಂತ ಬಾಯಿ ತೆರ್ಕೊಂಡು ಬರೀ ಅವ್ರನ್ನ ನೋಡ್ತಿರ್ತದ. ಹೌದು ಹಾಡ ಕೇಳಬೇಕು ಅನ್ನೋದು ಪ್ರೇಮ ಹುಡುಗನಲ್ಲಿ ಅದ. ಖರೆ ಪ್ರಪಂಚದ ಒತ್ತಡಕ್ಕ ಅದನ್ನ ಮಾರಬೇಕಾಗೈತಿ. ಅದನ್ನ ಮಾರೋದು ಕೆಲಸ ಮಾಡೇಬೇಕು, ಹಾಡನು ಕೇಳಬೇಕಾಗ್ಯದ. ಸಲುವಾಗಿ ಇಲ್ಲಿ ಕಲ್ಲಂಗಡಿ ತಗೊಂಡು ಅಡ್ಡಾಡಕತ್ತ, ಇಲ್ಲಿ ಹೊರಗೆ ಹೋಗ್ತಿದ್ದ. ಹೌದು ಅದು ಪ್ರಪಂಚದ ಒತ್ತಡ ಹಂಗ ಇರ್ತದ. ಪುಣ್ಯಾತ್ಮರೇ, ಇವತ್ತ ಆ ರೇವಣ ಸಿದ್ದಮುತ್ಯನ ಗುಡಿ ಮುಂದೆ ತಾವು ಎಲ್ಲರೂ ನಿಮ್ಮ ಮಾಯಾ ಪ್ರಪಂಚ ಮನೆ ಸಂಸಾರ ಒತ್ತಾಟಿ ಬಾಜು ಇಟ್ಟ ಇಲ್ಲಿ ಗತ್ತರಿಗೆವರಾಗಲಿ, ಹವಳಿಗವರಾಗಲಿ, ಕುಮಸಿಗವರಾಗಲಿ ಇಲ್ಲಿ ಸಾಕಷ್ಟು ಭಕ್ತರು ಬಂದಿರಿ. ನಿಮ್ಮ ಆತ್ಮವನ್ನ ಸ್ವಚ್ಛ ಇಟ್ಟುಕೊಂಡ ನಿಮ್ಮ ಮನೆ ಮಾಯಾ ಪ್ರಪಂಚ ಅನ್ನೋದು ತಾಟಿ ಬಾಜು ಇಟ್ಟ ಹೊತ್ತು ಮಣಗಲ್ತನ ಸಾಕ್ಷಾತ್ ರೇವಣ ಸಿದ್ದನ ಮೇಲೆ ಮನಸ್ಸಿಟ್ಟು ನೀವು ಕೂತಿದೆ. ಕರೆ ಆದ್ರೆ ಸಾಕ್ಷಾತ್ ರೇವಣ ಸಿದ್ಧ ಮುತ್ತನ ನಿಮ್ಮ ಮನೆ ಬಾಗಲ ಕಾವಲ ಮಾಡಕ್ ಹೋಗ್ತಾನ ಅಂತ ಸಭಾದ ಹೇಳ್ತಾನೆ. ಎಲ್ಲರಿಗೂ ನೆನಪಿರ್ಬೇಕಿದು. ಏನ್ ಹೇಳ್ತೀರಿಪ್ಪ? ಭಕ್ತರ ಮನಸ್ಸಿನೊಳಗ ನೀನೇ ಭಗವಂತ ಅಂತೇಳಿ ಇಲ್ಲಿ ಕೂತಿದ್ದೆ ಕರೆ ಆದ್ರೆ ಸಾಕ್ಷಾತ್ ರೇವಣ ಸಿದ್ಧ ಮುತ್ತನೆ ಅವ್ರ ಮನಿ ಬಾಗಲ ಕಾವಲ ಮಾಡಕ್ ಹೋಗ್ತಾನ ಹಿಂಗ ಸಭಾದಾಗ ಕೈ ಎತ್ತಿ ಹೇಳಿದ. ಮತ್ ನಾವ್ ಅಲ್ಲಿದಿಂದ ಇಲ್ತಾನ ಬಂದೇವ್, ನಮ್ಮ ಮನಿಗೆ ಹೋಗ್ಯಾನಂದ್ರೇನು? ಮತ್ತ ಅಲ್ಲಿ ಹೋಗ್ಯಾನತಿ ಇಲ್ಲಿ ಹಾಡ್ಕಿ ಚಲೋ ನೋಡೋದ ಸರ. ಹಿಂಗೊಂದ್ ನೆನಪ ಆಗ್ತದ. ಹೆಂಗ ಈ ರೇವಣ ಸಿದ್ದನೇ ಭಕ್ತರ ಮನಿ ಕಾವಲಕ್ಕ ನಮ್ಮ ಮನಿ ಕಾವಲಕ್ಕ ಹೋದ್ರೆ ಇಲ್ಲಿ ಹಾಡೋದು ಯಾರು ಮುಂದ್ರಿ? ನಾನು ಕೇಳ್ತೇನೆ, ಮಂದಿನ ಕೇಳ್ತೇನೆ. ಅಲ್ಲ, ನಾನ್ ನಿಮ್ಮನ್ನ ಕೇಳ್ತೇನೆ, ನೀವ್ ಹೇಳಿದವ್ರು. ನೀ ಹಾನತ್ತಿದಿ. ಈ ರೇವಣ ಸಿದ್ಧ ಮುತ್ತೇನೆ ಭಕ್ತರ ಮನೆ ಕಾವಲ ಮಾಡಕ್ ಹೋಗ್ಯಾನ ಖರೆ ಅಲ್ಲಿ ಅವ ಹೋಗ್ಯಾನಂದ್ರೆ ಇಲ್ಲಿ ಹಾಡೋದು ಯಾರ ಮುಂದ ನೀ ಕೇಳ್ತಿದಿ? ಇಲ್ಲಿ ಹಾಡೋದು ಯಾರ ಮುಂದ? ಹುಚ್ಚ, ರೇವಣ ಸಿದ್ಧ ಮುತ್ಯ ಭಕ್ತರ ಮನೆ ಕಾವಲ ಮಾಡಕ್ ಹೋಗ್ಯಾನಂದ್ರೆ ಇಲ್ಲ ತಿಳಿದೆ ನಾವು. ಇಲ್ಲದನ್ನ ತಿಳಿದ್ರೇನ? ಹುಚ್ಚಿ, ಅಣು ತನ್ನ ಕಾಷ್ಟದಲ್ಲಿ ಪರಮಾತ್ಮ ತುಂಬಿ ತುಳುಕ್ಯಾನ. ಕಲ್ಲಾಗದಾನ, ನೀರಾಗದಾನ, ಮುಳ್ಳಾಗದಾನ, ಬೆಂಕಿಯಾಗದಾನ. ಇವ ಈ ಜಾಗದಾಗೆ ಭಗವಂತ ಇಲ್ಲ, ಅಲ್ಲಾಕ ಬರುದಿಲ್ಲ. ಅಣು ತನ್ನ ಕಾಷ್ಟದಲ್ಲಿ ಪರಮಾತ್ಮ ತುಂಬ್ಯಾನ ಅಂತ ಹೇಳಿ ಗಾಳಿ ಬೀಸ್ತದ. ಸುಳಿ ಮಗನ ಮಾಯ್ಕಿನಾಗೋದಾನನ್ರಿ? ಅದಾನತ್ತೆ ಅದು ಚಲೋ ನೋಡೋದ. ಕಟ್ ಯಾಕಾಗ್ತಿತ್ರಿ ಮಹಾರಾಷ್ಟ್ರ ಹಾಡ ಇದ್ರ ಈ ಮಾಯ್ಕಿನಾಗಿತ್ತಂದ್ರ ಮಹಾರಾಜ್ ಹಾಡಾಗದ ಯಾಕೆ ಕಟ್ಕಟ್ ಹಾಲತ್ತಿತ್ತ? ಮಹಾರಾಜ್ ಹಾಡಾಗ ಸರಳಿ ನಡೆದದ, ನೀ ಹಾಡಾಗದ ಕಟ್ಕಟ್ ಹಾಲತ್ತದ. ನೀ ಹಾಡಾಗ ಮಾಯ್ಕ ಯಾಕೆ ಬಂದ್ ಬೀಳಾಗ್ತದ ಕೇಳಿದ್ರೆ, ಹೌದು ಇದು ಎಲ್ಲ ಹೊಳೆಸಾಲ ಮಂದಿ ಅದ. ಹೊಳೆ ದಂಡೆಯವ್ರ ಅದಾರ, ಇವ್ರಿಗೆ ಅನುಭವ ಅದ. ಈಗ ಈಚೆ ಕಡೆ ಹೊಳೆ ದಂಡಿದಿಂದ ಆಚೆ ಕಡೆ ಆಚೆ ಕಡೆ ಊರಿಗೆ ಹೋಗ್ಬೇಕದ, ಕುಮಸ್ಗಿಗೆ ಹೋಗ್ಬೇಕಾಗ್ಯದ. ಖರೆ ಅಂಬಿಗೆ ನಾವನ್ಯಾಗ ಕೂತ್ ಆಚೆ ಕಡೆ ದಾಟಸ್ತಾನ. ಹೌದು. ತಿಂಗಳಿಗೊಮ್ಮೆ ತಲೆ ತೊಳ್ಕೊಂಡು ಹೆಣ್ಣು ಮಗಳು ಹೋಗಿ ನಾವನ್ಯಾಗ ಹೇಳಾರ್ದೆ ಕೂತಳಂದ್ರ ನಡ ಹೊಳೆ ಹೋಗಿ ನಾವು ಬಿಡ ಮೇಲೆ ಆಗ್ತದ. ಅಂಬಿಗೆ ಅಂದೊಂದು ನೇಮ ಅದ. ಏನದ್ರಿ ನೇಮ? ತಿಂಗಳಿಗೊಮ್ಮೆ ತಲೆ ತೊಳ್ಕೊಂಡು ಹೆಣ್ಣು ಮಗಳು ಬಂದು ನಿಂತಂದ್ರೆ 5 ಹುಟ್ಟ ನೀರು ತಲೆ ಮೇಲೆ ಹಾಕಿನ ನಾವನ್ಯಾಗ ತಗೋತಾನ. ನಾವನ್ಯಾಗ ತಗೊಂಡಂದ್ರ ಆಚೆ ಕಡೆ ದಂಡೆಗೆ ಸರಳಾಗಿ ನಾವ
ಮುಟ್ತದ ಹೋಗಿ ಮುಟ್ತದ. ಹೌದ್ ಹೌದ್ ಮಕ್ಕಳ ಮಂದಿ ಒಳಗ ಹಾ ಮರ್ಯಾದಿಗೆ ಅಂಜಿ ಅಂಜಿ ಹೆಣ್ಣು ಮಗಳು ಹೇಳಾರ್ದೆ ಹೋಗಿ ನಾವ್ನ್ಯಾಗ ಕೂತಳಂದ್ರ ಹಾ ಹಾ ನಡ ಹೊಳೆ ಹೋಗಿ ನಾವು ಬಿಡ ಮೇಲೆ ಆಗ್ತದ. ಆಗ್ತದ ಹಂಗ ಇವತ್ತು ಜಳಕ ಮಾಡಿ ಬಂದಿ ಸುಮ್ ಮಾರಿ ತಕೊಂಡ್ ಬಂದಿ ನೋಡು. ನಾ ಮಾತ್ರ ಜಳಕ ಮಾಡೇನ್ರಿ ಇವನೇ ಗಂಗಾಪ್ನಿ ಏನ್ ಮಾಡ್ಯಾರ ಗೊತ್ತಿಲ್ಲ. ಯಾವಾಗಲೂ ತಿಳುವಳಿಕೆದಿಂದ ಹೋಗ್ಬೇಕಾತ. ನೀ ಮಾತಾಡೋದ್ ಹಂಗಲ್ಲ ಗುರುತಾನ ಹಂಗಾತಿತ್ರಿ. ಒಂದಿಬ್ರು ಬಸ್ನ್ಯಾಗ ಕೂತ ಹಾ ಹಾ ಮಾತಾಡ್ಕೋತ ಹೊಂಟಿದ್ರತ್ತ. ಹಾ 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 ಒಬ್ಬ ಇವತ್ತಿ ಹಚ್ಚಿದ್ದ. ಹಣಿ ತುಂಬ ಗಡ್ ತುಂಬಾರ ಇಲ್ಲ ಡುಬ್ಬುದು ತುಂಬಾ ಇಲ್ಲಲ್ಲ ಹಣಿ ತುಂಬೆ ಹಚ್ಚಬೇಕಾತ. ಇವತ್ತಿ ಹಣಿ ಮೇಲೆ ಹಚ್ಚವಲ್ಲ. ಹೌದ್ ಹೌದ್ ಒಬ್ಬ ಇವತ್ತಿ ಹಚ್ಚಿದ್ದ. ಹಾ ಹಾ ಒಬ್ಬ ಹಿಂದ್ ಜುಟ್ಲಾ ಕಾಯ್ದಿದ್ದ. ಹೌದ್ ಹೌದ್ ಇಬ್ರು ಕೂಡ ಮಾತಾಡ್ಕೋತ ಹೊಂಟಿದ್ರ. ಹೌದು ಇವ ಇವತ್ತಿ ಹಚ್ಚದವ್ ಕೇಳ್ದ. ಏನ್ ಕೇಳ್ದರಿ? ನಿಮ್ದ ಯಾವ ಎತ್ತು ಕೇಳ್ದ. ಹಾ ಹಾ ಅವೇನ್ ಹೇಳ್ದಾರಿಪ್ಪ? ಅವ ಯಾನಂದತ್ತ ಹಾ ಇವನ್ ಹಣಿ ಮ್ಯಾಲಿನ ಇವತ್ತಿ ನೋಡಿ ನೋಡಿ ನಮ್ದು ಇವತ್ತಿ ಪೂರಿ ಅಂದತ್ತ. ಹಾ ಹಾ ಇವತ್ತಿ ನೋಡಿ ಇವತ್ತಿ ನೋಡಿ ನಮ್ದು ಇವತ್ತಿ ಪೂರ ಅಂದ ಕೂಡ ಇವ್ನಿಗೆ ಸಿಟ್ಟು ಬತ್ತ. ಹಾ ಹಾ ನನ್ನ ಹಣಿ ಮ್ಯಾಲಿನ ಇವತ್ತಿ ನೋಡಿ ಮಗ ಇವತ್ತಿ ಪೂರ ಅಂದಾನ. ಅಂದಾನ ಇವ ಯಾವಾಗ ನನಗೆ ಕೇಳ್ತಾನ ನಾ ಉತ್ತರ ಕೊಡ್ಬೇಕಂತ ಹೇಳಿ ಅವ ಕೂತ. ಹಾ ಹಾ ಕಾಯ್ಕೋತ ಕೂತ ಹಾ ಹಾ ಬಸ್ ಹಾ ಮುಂದೆ ಬರ್ತದೆ ಹೇಳುದೀಗ. ಕಾಯ್ಕೋತ ಕೂತ ಹಾ ಹಂಗೆ ಅವಳಿಗೆ ಸಮೀಪ ಬರ್ತಿತ್ತ. ಅಟ್ರ ಒಳಗ ಹೌದು ಅವನು ಅವನಿಗೆ ಕೇಳ್ದ. ಏನತ್ ಕೇಳ್ದ? ತಮ್ಮ ನಿಮ್ಮದು ಯಾವ ರೀ ಅಂತ ಕೇಳ್ದ. ಹಾ ಹಾ ಅವೇನ್ ಹೇಳ್ದರಿ? ಅವ ಯಾನ್ ಅನ್ಬೇಕ್ರಿ? ಹಾ ನಮ್ಮದು ಜುಟ್ಲಾಪುರ್ ರೀ ಅಂದತ್ತವ. ಹಾ ಹಾ ಜುಟ್ಲಾಪುರ್ ರೀ. ಇವನು ಜುಟ್ಲಾ ನೋಡಿ ಬಸ್ ಹೊಂಟಿತ್ತನ್ರಿ ಹಂಗೆ ಎಲ್ಲ ಮನ್ಕೊಂಡಿತ್ತು. ಹಾ ಅವಾಗ ಅವ ಕೇಳ್ತಾನ ಯಾನತ್ತ ಮತ್ತ ಆ ಜುಟ್ಲಾಪುರ ಎಲ್ಲಿ ಬರ್ತದ ಅಂತ ಕೇಳ್ದ. ಹಾ ಏನಂದ? ಅವ ಯಾನ್ ಅನ್ಬೇಕ್ರಿ? ಏನಂದ್ರೆ ಇಲ್ಲೇ ಇವತ್ತಿಪುರ ಮಗಲೇ ಕೂತದಲ್ರಿ. ಹಾ 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 ಮಗನ ಮಾತಾಡ್ತಕ್ಕಂತ ಮಾತಾ ಹಿಂಗ ಆಗ್ಬಾರ್ದು. ಯಾವತ್ತು ಹಿಂಗ ಹಾ ಆಗ್ಬಾರ್ದು. ಹೌದ್ ಹೌದ್ ಮಾತಾಡ್ತಕ್ಕಂಥ ಮಾತು ಯಾವತ್ತು ಹಾ ಹಾ ಹಂಗ ಆಗ್ಬಾರ್ದು ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಇವತ್ತಿನ ದಿವಸ ನಾವು ಹಾಡುವಂತ ಹಾಡಿನಲ್ಲಾಗಲಿ ಮಾತಾಡ್ತಕ್ಕಂಥ ಮಾತಿನಲ್ಲಾಗಲಿ ಹಾ ಹಾ ಭಾಷಾಡ್ತಕ್ಕಂಥ ವಾದ್ಯಗಳಲ್ಲಾಗಲಿ ಅನೇಕ ತರ ಲೋಪದೋಷಗಳಾಗ್ತಾವ. ಆಗುವಂತ ತಪ್ಪು ಯಾವ ಪ್ರಕಾರವಾಗಿ ಬಾಜು ಇಡಬೇಕಪ್ಪ ಅಂತ ಕೇಳಿದ್ರೆ ನಿಮ್ಮ ಮನೆ ಒಳಗೆ ನಿಮ್ಮ ಮಕ್ಕಳ ತಪ್ಪು ಮಾಡಿದಾಗ ತಪ್ಪು ಅನ್ನೋಂಥದ್ದು ಬಾಜು ಇಟ್ಟು ಒಪ್ಪು ಅನ್ನೋದು ಯಾವ ಪ್ರಕಾರವಾಗಿ ಸ್ವೀಕಾರ ಮಾಡ್ತಿರಲ್ಲ ಅದೇ ರೀತಿ ನಮ್ಮಲ್ಲಿ ಆಗುವಂತ ತಪ್ಪು ಅನ್ನೋಂಥದ್ದು ಬಾಜು ಇಟ್ಟು ಒಪ್ಪು ಅನ್ನೋಂಥ ಸ್ವೀಕಾರ ಮಾಡ್ಬೇಕಂತ ತಿಳ್ಕೊಂಡ ಇಲ್ಲಿ ಕುಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಕೂಡ ಇನ್ನೊಮ್ಮೆ ನಮಸ್ಕಾರಗಳನ್ನ ಹೇಳಿ ಈಗ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ನಮ್ಮ ಮಹಾರಾಜರು ಬಹಳ ಉತ್ತಮ ರೀತಿಯಿಂದ ಪದ್ಯಗಳನ್ನ ಹಾಡಿದ್ರು. ಹೌದ್ ಹೌದು ಅವ್ರು ಹಾಡುವಂತ ಹಾಡ ಕೇಳಿದ್ರ ಹೊಟ್ಟೆ ಹಸ್ತವ್ರಿಗೆ ಹೊಟ್ಟೆ ತುಂಬಬೇಕ. ಹೌದು ಹೊಟ್ಟೆ ಹಸ್ತವ್ರಿಗೆ ಹೊಟ್ಟೆ ತುಂಬಬೇಕ. ಅಟ್ಟ ಆನಂದ ಆಗಂಗ ಪದ ಹಾಡ್ಯಾರ. ಹೌದು ಸುಮ್ಮ ಅವರಿಂದ ಕೇಳಿ ತಿಳ್ಕೊಳಾಕ ನಾ ಏನ್ ಅಟ್ಟ ಶಾಣೆ ಅಲ್ಲ. ಅವರಿಂದ ಕೇಳಿ ತಿಳ್ಕೊಳ್ಳೋಗೋಸ್ಕರವಾಗಿ ನೀವು ಎರಡೂ ಸಂಘದವ್ರಿಗೆ ಏನ್ರಿ ಒಂದು ವಿಷಯ ಕಮಿಟಿ ಅವ್ರು ಇಟ್ರ ಕಮಿಟಿ ಅವ್ರು ಇಡ್ರಿ. ಇಲ್ಲ ನೀನೇ ಇಡು ಮಾಸ್ತರ ಅಂದ್ರೆ ನಾನೇ ಇಡ್ತೀನಿ. ನೀವೆಲ್ಲರೂ ಚಪ್ಪಲಿ ಹೊಡಿತೀರಿ ಹಂಗೆ ಹೊಡಿತೀರಿ ಹಂಗೆ ಕೆಲಸ ರೀ. ಹೆಂಗ್ ಮಾಡುದ್ರಿ? ಯಾವುದೂ ಬ್ಯಾಡೆ ಇರ್ತಾರೆ ಅವರು. ಹಂಗಿಲ್ಲ. ಅವರು ನೀವು ನಾನೇ ವಿಷಯ ಇಟ್ಟು ಮಾತಾಡತ್ ನೀವೆಲ್ಲರೂ ಚಪ್ಪಳಿ ಹೊಡೆದ್ರೆ ನಾನೇ ವಿಷಯ ಇಟ್ಟು ಬಿಡ್ತಾರೆ. ಹೆಂಗ್ ಮಾಡೋದ್ರಿ? ಹೌದು ನೀವೇ ಹೇಳಿ. ಇರ್ಲಿ ವಿಷಯ ಇವತ್ತಿನ ದಿವಸ ನಾವೇ ಇಡುವುದದ. ಹೌದು ಏನು ವಿಷಯದಪ್ಪ ಇವತ್ತಿನ ದಿವಸ ಅಂತ ಕೇಳಿದ್ರೆ ಏನ್ರಿಪ್ಪ ವಿಷಯ? ಬಹಳ ಅದ್ಭುತ ಕಲಾವಿದರದಾರ. ಹೌದು ಸಂಗೊಳ್ಗಿ ಮಹಾರಾಜರ ಮ್ಯಾಲಿನಾಗ ಮಾತಾಡವ ಗೌಡ್ರದಾರ. ನಮ್ಮ ಶದಗೊಂಡ ಗೌಡ ನಮ್ಮ ಬಾಬಾನೇ ಅದಾನ. ಹೌದು ಹೌದು ಈ ಕೂತಿರ್ತಕ್ಕಂಥ ಜನಕ್ಕೊಂದು ವಿನಂತಿ ಅದ ನಂದ. ಏನ್ರಿಪ್ಪ ವಿನಂತಿ? ಮಹಾರಾಜರ ಮೇಳದಾಗ ಬಹಳ ಸಲ ಮಾತಾಡ್ಲಾಕ ಬಂದಾನ. ನಮ್ಮ ಬಾಬಾ 7-8 ವರ್ಷ ಹಿಂಗೆ ಹೋಗ್ಯದ ಕಡ್ಯಾಕಾಗಿ ಹೋಗ್ಯಾನ. ಹೌದು ಹೌದು ಇಂದ ವಾದ ಅದ. ನೀವು ಕೂತವ್ರ ಗಚ್ಚಾಗಿ ಕೂತ ಜಜ್ಮೆಂಟ್ ತೆಗೆದ ಅಟ್ಟೆ ಕೆಲಸ ಅದ. ಹೌದು ತಂದಿ ಮಗನ ವಾದ ಭೀಮಾ ನದಿ ದಂಡಿ ಮ್ಯಾಲ ನಡೀತದ ಇವತ್ತ. ಹೌದು ಹೌದು ಏನು ವಿಷಯ ಅದಪ್ಪ ಇವತ್ತಿನ ದಿವಸ ಅಂತ ಕೇಳಿದ್ರ ಏನಾದ್ರಿಪ್ಪ ವಿಷಯ? ಒಂದು ಜ್ಞಾನ, ಇನ್ನೊಂದು ಭಕ್ತಿ. ಏನು ಜಗತ್ತದಾಗ ಭಕ್ತಿ ಶ್ರೇಷ್ಠದು, ಅದು ಏನು ಜ್ಞಾನ ಶ್ರೇಷ್ಠದು. ಜ್ಞಾನದಿಂದ ಮುಕ್ತಿ ಮಂದಿರ ಠಾಣಕ್ಕೆ ಹೋದವ್ರು ಯಾರು? ಇನ್ನು ಭಕ್ತಿ ಮಾಡಿ ಭಕ್ತಿದಿಂದ ಮುಕ್ತಿ ಮಂದಿರ ಠಾಣಕ್ಕೆ ಹೋದವರು ಯಾರಂತಕ್ಕಂಥದ್ದು ವಾದದ. ನಮ್ಮ ಅಪ್ಪಾಜಿ ಅವರ ಯಾವ ವಿಷಯ ಹಿಡಿತಾರೆ ಹಿಡ್ಲಿ, ಅವ್ರು ಹಿಡಿದು ಬಿಟ್ಟಿರ್ತಕ್ಕಂಥ ವಿಷಯನ ಎತ್ತಿ ಮಾತಾಡೋಣ ಅಂತ ಹೇಳಿ ಈಗ ಬಹಳ ಮಾತಾಡಲಾರ್ದನೆ ಯಥಾ ಪ್ರಕಾರ 2 ನುಡಿ ಚಾಲ ಹಾಡಿ ನಮ್ಮ ಅಪ್ಪಾಜಿ ಅವ್ರಿಗೆ ಪಾಳೆ ಕೊಡೋಣ.
ಇರ್ಲಿ ಇದು ವಿಷಯ ಆಗ್ಯದ ಅದ್ರ ಸಲುವಾಗಿ ನಿಮಗೆ ಮೊದಲೇ ನಾವು ಯಾಕೆ ಕೇಳಿರ್ತೇವೆ ಅಂತ ಕೇಳಿದ್ರೆ ಎಲ್ಲ ಕಲಾವಿದರು ಕರೆಸಿರ್ತೀರಿ ನಿಮ್ಮ ಊರಾಗ ವಿಷಯ ಆಗಿರ್ತದ ಅದರ ಸಲುವಾಗಿ ನಿಮ್ಮನ್ನು ನಾವು ಕೇಳಿದೆವು. 2 ಮಿನಿಟ್ ಬರ್ರಿಲ್ಲ. ಇರ್ಲಿ ಬೇಡ ಅವ್ರು ಇದು ಆಗ್ಯದ ಮತ್ತೊಂದು ಹೇಳತ್ತಾರ ಅವ್ರು ಅಟ್ಟಿ ಮತ್ತೆ ಅವ್ರನ್ನೇ ಬಂದು ನೀನು ಹೇಳೋದು ದೊಡ್ಡಗದಲ್ಲ. ಮತ್ತ ಈ ಒಂದು ವಿಷಯ ಕೇಳ್ತೇನೆ ನಿಮ್ಮ ಊರಾಗ ಇದು ಏನ್ರಿ ಆಗಿತ್ತಂದ್ರೆ ಆಗ್ಯದ ಅಂತ ಹೇಳ್ರಿ ಮತ್ತೆ ಬೇರೆ ಹೇಳ್ತೇನೆ. ಜಗತ್ತದೊಳಗ ಏನ ಕೂಡುದು ಶ್ರೇಷ್ಠ ಅದು ಏನ ಅಗಲುದು ಶ್ರೇಷ್ಠ ಇದು ಆಗ್ಯದನ್ರಿ ಆಗಿಲಿಲ್ರಿ ಇದು ಹಿಡುನ್ರಿ ಆಗಿಲಿಲ್ರಿ ಇನ್ನ ಒಮ್ಮೆ ವಿಚಾರ ಮಾಡಿ ಹೇಳ್ರಿ. ಕೂಡುದು ಅಗಲುದು ಆಗಿಲ್ಲತ್ತಿದ ವಿಷಯ. ಹೌದು. ಇನ್ನ ಜಗತ್ತದಾಗ ಕೂಡುದು ಶ್ರೇಷ್ಠ ಅದು ಏನ ಅಗಲುದು ಶ್ರೇಷ್ಠ ಅದು ಶ್ರೇಷ್ಠ ಅದು. ನಮ್ಮ ಅಪ್ಪಾಜಿಯವರ ಪಾಲಿಗೆ ಕೂಡುದರೆ ಹಿಡ್ಕೊಳ್ಳಿ ಬೇಡ ಅಗಲುದರೆ ಹಿಡ್ಕೊಳ್ಳಿ ಒಟ್ಟು 2ರಾಗ ಒಂದು ಹಿಡ್ಕೊಂಡಿರ್ತಕ್ಕಂತ ವಿಷಯನ್ನೇ ಅದರ ಮೇಲೆ ಫೋಕಸ್ ಬಿಟ್ಟ ಜಗತ್ತದಾಗ ಇದಕ್ಕೆ ಮುಕ್ತಿ ಅದತ್ತ ಹೇಳಿ ತಾವು ಹಿಡ್ಕೊಂಡಿರ್ತಕ್ಕಂತ ವಿಷಯನ್ನ ಬೆಳೆಸಿ ಈ ಹಾವಳಿಗೆ ರೇವಣ ಸಿದ್ಧ ಮುತ್ಯಾನ ಗುಡಿ ಮುಂದೆ ಮಂಗಳಾರತಿ ನಮ್ಮ ಅಪ್ಪಾಜಿಯವರು ಮಾಡ್ಬೇಕು. ಅವ್ರು ಯಾವ ವಿಷಯ ಹಿಡಿತಾರ ಹಿಡಿಲಿ ಬಿದ್ದ ಪಾಲ ತಗೊಂಡ ಜಗತ್ತದಾಗ ಇದಕ್ಕೆ ಮುಕ್ತಿ ಅದ ಜಗತ್ತದಾಗ ಇದೇ ಶ್ರೇಷ್ಠ ಅಂತ ಹೇಳಿ ಈ ಹಾವಳಿಗೆ ದೈವಿಕರ ಟಾಳಿ ಹೊಡಿಸಿ ಸೊನ ಹನುಮಂತಗೊಂಡು ಮಗ ಇವತ್ತಿ ಊರಿಗೆ ಆರತಿ ಮಾಡ್ಬೇಕು ಪುಣ್ಯಾತ್ಮರಿಗೆ. ಹೌದು. ಅದಕ್ಕೆ ಇರ್ಲಿ ಇನ್ನು ಬಹಳ ಮಾತಾಡಲಾರ್ದನ್ನ 2 ನುಡಿ ಚಾಲನ ಹಾಡಿ ನಮ್ಮ ಸರಜೋಡಿ ಸಾಕಲಾದ್ರೆ ಪಾಳೆ ಕೊಡು.